ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಇವತ್ತು ಯಾವ ವಿಚಾರದ ಬಗ್ಗೆ, ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ, ಶೇರ್ ಮಾಡ್ಕೊಂತಿದ್ದೀನಪ್ಪ ಅಂತ ಹೇಳಿದ್ರೆ, ನಮ್ಮ ಇನ್ನೇನಿಲ್ಲ ಹೆಣ್ಮಕ್ಳ ಬಗ್ಗೆ, ನಮ್ಮ ಮಹಿಳೆಯರ ಬಗ್ಗೆನೇ ನಾನು ಜಾಸ್ತಿಯಾಗಿ ವಿಡಿಯೋ ಮಾಡೋದು. ಸೊ ಅದಾಗಿನೇ ಅದೇ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ. ಏನಿಲ್ಲ, ಮಹಿಳಾ ದಿನಾಚರಣೆ ಅಂತ ಹೇಳಿ ನಿನ್ನೆ ಎಲ್ರು ಆಚರಿಸಿದ್ರಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ನನ್ನ ಮನಸ್ಸಿಗೆ ಏನ್ ಅನ್ಸ್ತು ಅಂತ ಹೇಳಿ ಅಷ್ಟೇ ನಾನು ಶೇರ್ ಮಾಡ್ಕೊತೀನಿ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಸಪೋರ್ಟ್ ಕೂಡ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಏನಿಲ್ಲ, ನನ್ನ ಪ್ರಕಾರ ಹೆಣ್ಣು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಹೆಣ್ಣು ಅಂದ್ರೆ ಕೇವಲ ಭಾವನೆಗಳಿಲ್ಲದ ಒಬ್ಬ ಎಂತ ಮರ ಅಂತಾರ, ಮರಕ್ಕೂ ಭಾವನೆಗಳಿರುತ್ತೆ ಬಿಡಿ, ಒಂದು ಕಲ್ಲು ಬಂಡೆ ಭಾವನೆಗಳಿಲ್ಲದ ಅಂತ ಹೇಳ್ಕೊತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನಿನ್ನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಿಸಿದ್ರಲ್ವಾ, ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತೀವಿ. ಇನ್ನ ಹ್ಯಾಪಿ ವುಮೆನ್ಸ್ ಡೇ ಆಯ್ತು, ಹ್ಯಾಪಿ ಮದರ್ಸ್ ಡೇ ಅಂತ ಆಚರಿಸಿದೀವಿ ಅಲ್ವಾ. ಎಲ್ರು ಸ್ಟೇಟಸ್ ಅಲ್ಲಿ ಆಯಾ ದಿನ ಯಾವ್ದು ವುಮೆನ್ಸ್ ಡೇ ಆಗಿರ್ಬೋದು, ಹೆಣ್ಣು ಮಕ್ಕಳ ದಿನಾಚರಣೆ ಆಗಿರ್ಬೋದು, ಇನ್ನ ಮದರ್ಸ್ ಡೇ, ಇವೆಲ್ಲ ಆಚರಿಸ್ಬೇಕಾದ್ರೆ ನಾವು ಸ್ಟೇಟಸ್ ಅಲ್ಲೆಲ್ಲ ಹಾಕೊಂಡಿರ್ತಾರೆ, ಎಲ್ರು ಹಾಕೊಂಡಿರ್ತಾರೆ, ಬಾಯ್ಸ್ ಅಂತಲ್ಲ ಗರ್ಲ್ಸ್ ಎಲ್ರು ಹಾಕೊಂಡಿರ್ತಾರೆ. ಸೊ ಆದ್ರೆ ನನ್ನ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಅವನ್ನೆಲ್ಲ ಸ್ಟೇಟಸ್ ಅಲ್ಲಿ ಹಾಕೊಂಡಿರ್ತೀರಲ್ಲ, ನಿಮ್ ಮನೆ ಹೆಣ್ಮಕ್ಳಿಗೆ, ಸೊ ನಿಮ್ ಮನೆಯಲ್ಲಿರುವಂತ ಹೆಣ್ಮಕ್ಳಿಗೆ, ಹೊರಗಿನವ್ರು ಬೇಡ, ಅವ್ರಿಗೆ ಏನಾದ್ರು ಒಂದ್ ವಿಶ್ ಮಾಡಿರ್ತೀರಾ ಅವತ್ತಿನ ದಿನ? ಹೇಳಿ, ಮನಸ್ಪೂರ್ವಕವಾಗಿ ಒಪ್ಕೊಳ್ಳಿ, ವಿಶ್ ಮಾಡಿರ್ತೀರಾ? ಸೊ ಒಂದು ವುಮೆನ್ಸ್ ಡೇ ಇದ್ದಾಗ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಹ್ಯಾಪಿ ವುಮೆನ್ಸ್ ಡೇ ಅಂತ ವಿಶ್ ಮಾಡ್ತೀರಾ? ಹ್ಯಾಪಿ ಹೆಣ್ಮಕ್ಳು ಇರ್ತಾರೆ, ಹ್ಯಾಪಿ ಹೆಣ್ಮಕ್ಳ ದಿನ ಅಂತ ಹೇಳಿ ಮಕ್ಳಿಗೆ ಹೋಗಿ ವಿಶ್ ಮಾಡಿರ್ತೀರಾ? ಇಲ್ಲ ತಾನೆ. ಇನ್ನ ವುಮೆನ್ಸ್ ಡೇ, ನಿನ್ನೆ ವುಮೆನ್ಸ್ ಡೇ ಇದೆ ಅಂತ ಎಲ್ರು ಸ್ಟೇಟಸ್ ಹಾಕೊಂಡ್ರಲ್ಲ, ಒಬ್ರಾದ್ರೂ ಹೋಗಿ ಮನೇಲಿ ಹ್ಯಾಪಿ ವುಮೆನ್ಸ್ ಡೇ ಅಂತ ಒಂದ್ ವಿಶ್ ಮಾಡಿದ್ರ? ಇಲ್ಲ, ಖಂಡಿತ ಏನೋ ಒಂದ್ 20% ಮಾಡಿರ್ಬೋದು, ಇನ್ನ 80% ಯಾರು ಮಾಡಿಲ್ಲ ಅಂತ ಅನ್ಕೋತೀನಿ. ಹೌದು, ಸುಮ್ಮನೆ ಸ್ಟೇಟಸ್ ಹಾಕೊಂಡು, ಸುಮ್ಮನೆ ಹಾಕೊಂಡು, ಒಂದ್ ಹಾಡ್ ಹಾಕೊಂಡು, ಅವ್ರು ಸಾಧನೆ ಮಾಡಿರೋ ಹೆಣ್ಮಕ್ಳು ತುಂಬಾ ಜನ ಇದಾರೆ ಬಿಡಿ. ಆದ್ರೆ ಅವರು ಸಾಧನೆ ಹಿಂದೆ ಎಷ್ಟೆಲ್ಲ ನೋವಿದೆ, ಎಷ್ಟೆಲ್ಲ ವ್ಯಥೆ ಇದೆ, ಏನೇನೆಲ್ಲ ಫೇಸ್ ಮಾಡ್ಬಿಟ್ಟು ಅವರು ಸಾಧನೆ ಮಾಡಿರ್ತಾರೆ ಅಂತ ಅವ್ರಿಗಷ್ಟೇ ಗೊತ್ತಿರುತ್ತೆ. ನಾವೇನು ಅಯ್ಯೋ PT ಉಷಾ ಸಾಧನೆ ಮಾಡಿದ್ರು, ಹೆಣ್ಮಕ್ಳು ಆ ರೀತಿ ಅಚೀವ್ ಮಾಡಿದ್ದಾರೆ, ಹೆಣ್ಮಕ್ಳು ಈ ರೀತಿ ಅಚೀವ್ ಮಾಡಿದ್ದಾರೆ, ಎಲ್ಲಾ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಹೆಣ್ಮಕ್ಳು, ಹಾಗೆ ಹೀಗೆ ಸಾಧನೆ ಮಾಡಿರೋ ಪ್ರತಿಯೊಬ್ರದು ಒಂದು ವಿಡಿಯೋನ ಎಡಿಟ್ ಆಗಿರುತ್ತೆ, ಆಲ್ರೆಡಿ ಸಿಗುತ್ತೆ. ಅದನ್ನ ನಾವು ಸ್ಟೇಟಸ್ ಅಲ್ಲಿ ಹಾಕಿದ್ರೆ ಹ್ಯಾಪಿ ವುಮೆನ್ಸ್ ಡೇ ಅಂತ ಹಾಕೊಂಡ್ಬಿಡ್ತೀವಿ. ಸೊ ಅದ್ರಿಂದಿರೋ ಕಷ್ಟ, ಅದ್ರಿಂದಿರೋ ಕಷ್ಟ ಪಟ್ಟಿರೋದು, ಅದ್ರಿಂದ ಅವ್ರಿಗೆ ಏನೇನೆಲ್ಲ ಫೇಸ್ ಮಾಡಿದ್ರು, ಫ್ಯಾಮಿಲಿಯಿಂದ ಇರ್ಬೋದು, ಹೊರಗಿನ ಪ್ರಪಂಚದಿಂದ ಇರ್ಬೋದು, ಬೇರೆ ಏನಾದ್ರೂ ತಗೊಳ್ಳಿ, ಅದ್ರಿಂದಿರೋ ಕಷ್ಟ ನಮ್ಗೆ ಗೊತ್ತಾಯ್ತಾ? ಇಲ್ಲ. ಸೊ ಅವರು ಸಾಧನೆ ಮಾಡಿದ್ದನ್ನ ನಾವು ಸ್ಟೇಟಸ್ ಹಾಕೊಂಡು ನಿನ್ನೆ ಮಹಿಳಾ ದಿನಾಚರಣೆ ಆಚರಿಸ್ಬಿಟ್ವಿ ಅಲ್ವಾ. ಸೊ ನನ್ ಕ್ವಶನ್ ಇಷ್ಟೇ, ಯಾರಾದ್ರೂ ಮನೇಲಿರೋ ಹೆಣ್ಮಕ್ಳಿಗೆ ಒಂದ್ ವಿಶ್ ಮಾಡಿದ್ರ? ಖಂಡಿತ ಮಾಡಿರಲ್ಲ, ನಂಗದ್ ಗೊತ್ತು, ಯಾರೂ ಮಾಡಿರಲ್ಲ. ಯಾಕಪ್ಪ ಈಗ ಹೇಳ್ತೀನಿ ಅಂದ್ರೆ, ಇವಾಗಿನ್ ಏನಾಗಿದೆ, ಇವಾಗ ಕೆಲವೊಬ್ರು ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಾರೆ ಬಿಡಿ, ಇವಾಗಿನ್ ಸುಮ್ನೆ ಚೇಂಜ್ ಆಗಿದ್ದಾರೆ, ಆದ್ರೂ ಇನ್ನ ಕೆಲವೊಬ್ರು ಇದ್ದಾರೆ. ಸೊ ಏನನ್ನೂ ಕೂಡ ಹೆಣ್ಮಕ್ಳು ಅಂದ್ರೆ ಅವ್ರ ಮೇಲಿರೋ ಭಾವನೆ ಯಾವ್ದೂ ಕೂಡ ಚೇಂಜ್ ಆಗಿಲ್ಲ. ಏನು ಅಂತ ಹೇಳಿದ್ರೆ, ಇನ್ನು ಕೆಲವೊಬ್ರು ಯಾವ ಮೆಂಟಾಲಿಟಿಲಿ ಇದಾರಪ್ಪ ಅಂತ ಹೇಳಿದ್ರೆ, ಸೊ ಒಂದು ಮಗು ಹುಟ್ಟಿದ್ಮೇಲೆ, ಒಂದ್ ಫಸ್ಟ್ ಮಗು ಹುಡ್ತು ಅಂದ್ರೆ ಇನ್ನೊಂದ್ ಮಗು ಎಕ್ಸ್ಪೆಕ್ಟೇಷನ್ ಇಲ್ಲಿ ಇರ್ತಾರೆ. ಸೊ ಕೆಲವೊಬ್ರೆಲ್ಲ ಇವಾಗ ಸ್ವಲ್ಪ ಎಜುಕೇಟೆಡ್ ತಿಳಿದಂತರ ಫ್ಯಾಮಿಲಿ ಆದ್ರೆ ಸಾಕು ಅನ್ನೋರು ಇದಾರೆ, ಇನ್ನ ಕೆಲವೊಬ್ರು ಬೇಕು ಅನ್ನೋದಾರೆ. ಬೇಕು ಅನ್ನೋರ್ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಕೆಲವೊಬ್ರು ಅಂದ್ರೆ, ಯಾವ್ದು ಹೆಣ್ಣಾದ್ರೂ ಪರವಾಗಿಲ್ಲ ಇನ್ನೊಂದ್ ಇರ್ಲಿ ಅಂತಾರೆ. ಆದ್ರೆ ಅಯ್ಯೋ ಇವಾಗ ಹೆಣ್ಣಾಗಿದೆ, ಇನ್ನೊಂದ್ ಏನಾದ್ರೂ ಮಗು ಆಗ್ಲಿ, ಗಂಡಾಗುತ್ತೆ, ಈ ರೀತಿ ಎಕ್ಸ್ಪೆಕ್ಟೇಷನ್ ತುಂಬಾ ಜನ ಇವಾಗ್ಲೂ ಇದೆ, ಇವಾಗಿನ ಕಾಲದಲ್ಲಿ ಇದೆ. ಆದ್ರೆ ಇವಾಗ ಒಂಥರ ಅಪ್ಡೇಟ್ ಆಗಿದೆ, ಹೌದಲ್ವಾ? ಆದ್ರೂನು ಇದಾರೆ, ಇಲ್ಲ ಅಂತಲ್ಲ, ಇದಾರೆ. ಅವ್ರ ಹೇಗಪ್ಪ ಅಂದ್ರೆ, ಚಿಕ್ಕ ಮಕ್ಳು ಇದ್ದಾಗಿಂದ ಅವ್ರ ಹೆಣ್ಮಕ್ಳು ನೋಡೋ ರೀತಿನೇ ಬೇಡ. ನೀನೇನೆ ಕೊಟ್ಟು ಮನೆಗೆ ಹೋಗಳು, ಅದೇನಕ್ಕೆ ಇದೇನಕ್ಕೆ, ನಾಳೆ ಗಂಡು ನಮ್ಮನ್ನ ನೋಡ್ಕೊಳೋನು, ನಮ್ಮ ಸಂಸಾರ ನೋಡ್ಕೊಳ್ಳೋನು, ನಾನೇ ನಮ್ಮ ಕಷ್ಟ ಸುಖ ನೋಡ್ಕೊಳ್ಳೋನು. ಸೊ ಅವನನ್ನ ಚೆನ್ನಾಗ್ ಓದಿಸ್ಬೇಕು, ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಇವಾಗೂ ಇದಾರ್ರಿ. ಇಲ್ಲ ಅಂತ ನಾನು ಹೇಳಕ್ ಒಪ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾರು ಏನಾದ್ರು ಹೇಳಿ, ಇಲ್ಲ ನಾವ್ ಆ ರೀತಿ ಮಾಡಲ್ಲ, ಕೆಲವೊಬ್ರು ಮಾಡಲ್ಲ, ನಾವು ಒಪ್ಕೋತೀವಿ. ಯಾಕಂದ್ರೆ ಅವ್ರು ಗಂಡು ಒಂದೇ ಹೆಣ್ಣು ಒಂದೇ ಅಂತ ಹೇಳಿ ಅವ್ರಿಗೆ ಒಂದು ಒಳ್ಳೆ ಎಜುಕೇಶನ್, ಸಾಧನೆ ಮಾಡಕ್ಕೆ ಎಲ್ಲದ್ರಲ್ಲೂ ಪ್ರೋತ್ಸಾಹ ಕೊಡ್ತಿರ್ತಾರೆ ಹೆಣ್ಮಕ್ಳಿಗೆ. ಆದ್ರೆ ಕೆಲವೊಬ್ರಲ್ಲಿ ಇನ್ನೂ ಇದೆ, ಕೊಟ್ಟೆ ಹೆಣ್ಣು ಕುಲಕ್ ಹೊರಗೆ, ಇನ್ನ ಅವಳು ಮದ್ವೆ ಮಾಡಿ ಎಷ್ಟೇ ಆದ್ರೂ ಕೊಡ್ಬೇಕಲ್ಲ, ಎಷ್ಟು ಓದ್ಸಿದ್ರು ಬಿಟ್ರು ನಾಳೆ ಅವಳು ಗಂಡನ್ ಮನೆಗೆ ಹೋಗಿರ್ಬೇಕಲ್ವಾ. ಸೊ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಓದ್ಲಿ,
ಅಂತ ಇರ್ತಾರೆ. ಇನ್ನು ಹೆಣ್ಣು ಸ್ವಾತಂತ್ರ್ಯ ಸಿಕ್ಕಿದೆ, ಮಧ್ಯರಾತ್ರಿಲಿ ಓಡಾಡ್ಬೋದು, ಆಗಿರ್ಬೋದು, ಎಲ್ರಿ ಮಧ್ಯರಾತ್ರಿಲಿ ಓಡಾಡಕ್ಕಾಗುತ್ತೆ? ಎಲ್ಲಿಗೆ ಒಂದ್ ಹೋಗ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಒಂದ್ ಪರ್ಮಿಷನ್ ತಗೋಬೇಕು ಮನೇಲಿ. ಹೌದಲ್ವಾ? ಹುಡುಗರು ಏನೋ ಹೊಂಟ್ರಿ ಹೋದ್ವಿ ಟಿ ಶರ್ಟ್ ಹಾಕೊಂಡ್ ಪ್ಯಾಂಟ್ ಹಾಕೊಂಡ್ ಹಿಂಗ್ ಹೋಗಿ ಹಿಂಗ್ ಬಂದ್ರು ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾರೆ ಹೊರ್ತು ಹೋಗಕ್ಕಿನ್ನ ಮೊದ್ಲು ಯಾಕೆ ಹೋಗಿದ್ದೆ ಅಂತ ಕೇಳಲ್ಲ ಅಲ್ವಾ? ಆದ್ರೆ ನೀವು ಅದೇ ಹೆಣ್ಮಕ್ಳು ಎಲ್ಲ ರೆಡಿ ಆಗಿ ಎಲ್ಲ ಮಾಡ್ಕೊಂಡೂನು ಸಹ ಹೋಗಿ ನೋಡೋಣ, ಫಸ್ಟಿಗೆ ಹೋಗಕ್ಕಿನ್ನ ಮೊದ್ಲು ಎಲ್ಲಿ ಹೋಗ್ತಾ ಇದೀರಾ, ಎಲ್ಲಿ ರೆಡಿ ಆಗ್ತಾ ಇದೀಯಾ? ಸೊ ಈ ಕ್ವಶನ್ ಬಂದೇ ಬರುತ್ತಲ್ವಾ? ಸೊ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಂದ್ರಲ್ಲೂ ಎಜುಕೇಶನ್ ಇಂದ ತಗೋಬಹುದು. ಇನ್ನ ಮದ್ವೆ ಆಗಿನ ಮೊದ್ಲುನು ಅಷ್ಟೇ ಕೆಲವೊಬ್ರು ಹೇಗಿರುತ್ತೆ ಅಂತ ಹೇಳಿದ್ರೆ ಗಂಡು ಗಂಡು ಹೆಣ್ಣು ಹೆಣ್ಣು ಆ ತಾರತಮ್ಯ ಇನ್ನೂ ಇದೆ. ಯಾರು ಇದರಿಂದ ನಾನು ಪೂರ್ತಿ 100% ಹೊರಗ್ ಬಂದಿದ್ದಾರೆ ಅಂತ ಹೇಳಕ್ ಇಷ್ಟಪಡಲ್ಲ. ಇನ್ನ ಮದ್ವೆ ಆದ್ಮೇಲೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇನ್ನು ಹೆಣ್ಣಾದವಳು ಹೆಂಗಿರ್ಬೇಕು, ಹೆಣ್ಣಾದವಳು ನನ್ ಪ್ರಕಾರ ಆಚಾರ ವಿಚಾರ ಗೊತ್ತಿರ್ಬೇಕು, ಸಂಸ್ಕೃತಿ ಗೊತ್ತಿರ್ಬೇಕು, ಬಟ್ಟೆ ರೀತಿ ನೀತಿ ಗೊತ್ತಿರ್ಬೇಕು, ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ಬೇಕು, ಹಿಂದಕ್ ತಿರ್ಗ್ ಮಾತಾಡ್ಬಾರ್ದು, ಎಲ್ರು ಹೇಳ್ದಂಗ್ ಕೇಳ್ಕೊಂಡ್ ಸಮಾಧಾನ ಗುಣ ಇರ್ಬೇಕು, ಕ್ಷಮೆಯ ಗುಣ ಇರ್ಬೇಕು, ಪ್ರತಿಯೊಂದು ಗುಣಗಳು ಹೆಣ್ಣಲ್ಲಿರ್ಬೇಕು. ನಾಳೆ ಜನ ಆಡ್ಕೋಬಾರ್ದು, ತವ್ರ ಮನೆಗೆ ಕೀರ್ತಿ ತಂದ್ಕೊಡೋ ಅಂತ ಹೆಣ್ಣಾಗಿರ್ಬೇಕು, ಆಗಿರ್ಬೇಕು, ಈಗಿರ್ಬೇಕು ಅಂತ ಹೆಣ್ಣನ್ನ ಎಲ್ರಿಗೂ ಬೆಳೆಸ್ತಾರೆ. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಗಂಡ್ ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅತ್ತೆ ಮಾವಂದ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅಣ್ಣ ತಮ್ಮಂದಿರ್ಗೆ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳಿ ಒಂದ್ ಹೆಣ್ಮಕ್ಳನ್ನ ಬೆಳೆಸ್ತೀರಲ್ವಾ? ಸೊ ಅದನ್ನೇ ಗಂಡಿಗೆ ಕೂಡ ಅದೇ ರೀತಿ ಬೆಳೆಸ್ಬೋದ್ವಲ್ಲ. ಒಂದು ಹೆಣ್ಣಿಗೆ ಬೆಲೆ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ಇವಾಗಿನ ಕಾಲದಲ್ಲಿ ಏನಾಗಿದೆ, ಒಂದ್ 50% ಜನ ಇದನ್ನು ಸಹ ಗಂಡ್ಮಕ್ಳಿಗೆ ಹೇಳ್ಕೊಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಇನ್ನು 50% ಜನ ಗಂಡ್ಮಕ್ಳು ಏನ್ ಮಾಡಿದ್ರು ನಡೆಯುತ್ತೆ. ಆದ್ರೆ ಹೆಣ್ಮಕ್ಳು ಇದೆಲ್ಲದ್ರಲ್ಲೂ ಕರೆಕ್ಟ್ ಆಗಿರ್ಬೇಕು ಅಂತ ಬಯಸ್ತಾರೆ. ಇನ್ನು ಮದ್ವೆ ಆದ್ಮೇಲೆ ಏನಾಗ್ಬಿಡುತ್ತಪ್ಪ ಅಂತ ಹೇಳಿದ್ರೆ ನಿಜವಾಗ್ಲು ಹೆಣ್ಣು ಒಂದು ಮದ್ವೆ ಆಗಿ ಬಂದ್ಮೇಲೆ ಏನಾದ್ರೂ ಕಷ್ಟ ಸುಖ ಅರ್ಥ ಮಾಡ್ಕೊಳೋಂತ ಗಂಡ ಸಿಕ್ಕ್ರೆ ಓಕೆ. ಅರ್ಥ ಮಾಡ್ಕೊಳೋಂತ ಗಂಡು ಮನೆ ಸಿಕ್ಕ್ರೆ ಓಕೆ. ಇನ್ನ ಅರ್ಥ ಮಾಡ್ಕೊಂಡಿರಂತ ಗಂಡು ಮನೆ ಸಿಕ್ಬಿಟ್ರೆ ತುಂಬಾನೇ ಕಷ್ಟ ಆಗುತ್ತೆ. ಇವಾಗಿನ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದ್ರೆ ಅಕ್ಲಿಷ್ಟ ಆ ಕಡೆ ತವ್ರ ಮನೆಗೆ ಹೇಳ್ಕೊಳಕ್ ಆಗಲ್ಲ. ಯಾಕಂದ್ರೆ ಹೇಳ್ಕೊಂಡ್ರೆ ತವ್ರ ಮನೇಲಿ ಕೊರಗ್ತಾರೆ. ಸೊ ನನ್ ಮಗಳು ಅಷ್ಟೆಲ್ಲಾ ಕೊಟ್ ಮಾಡಿದ್ವಿ, ಅಷ್ಟೆಲ್ಲಾ ಬೆಳೆಸ್ ಮಾಡಿದ್ವಿ, ಅಷ್ಟೆಲ್ಲಾ ಪ್ರೀತಿ ಕೊಟ್ವಿ, ಆದ್ರೆ ಗಂಡನ್ ಮನೇಲಿ ಪ್ರೀತಿ ಸಿಗ್ತಾ ಇಲ್ವಲ್ಲ ನನ್ನ ಮಗಳಿಗೆ ಅಂತ ಹೇಳಿ ಕೊರಗೋ ಅಂತ ಫ್ಯಾಮಿಲಿ ಇದಾವೆ. ಸೊ ಹಾಗಾಗಿ ಹೆಣ್ಣು ತವ್ರ ಮನೇಲೂ ಹೇಳ್ಕೊಳಲ್ಲ, ಇನ್ನು ಗಂಡನ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ಯಾಕಂದ್ರೆ ಭಾವನೆ ಇಲ್ಲದೆ ಗಂಡಗಳು ಅಂತ ಹೇಳ್ತೀನಿ, ಗಂಡಂದು ಕೆಲವೊಬ್ರು ಹೆಣ್ಮಕ್ಳ ಲೈಫ್ ಅಲ್ಲಿ ಹೋಗಿದೆ. ಓಕೆನಾ? ಕೆಲವೊಬ್ರು ಅದರಿಂದ ಹೊರಗ್ ಬಂದಿದ್ದಾರೆ, ಕೆಲವೊಬ್ರು ಇನ್ನೂ ಅದೇ ಬಾವಿಲೆ ಬಿದ್ದು ಆ ಕಡೆ ಮೇಲೂ ಹತ್ತಕ್ಕಾಗದೆ, ಆ ಕಡೆ ಬಾವಿಲೂ ಇರಕ್ಕಾಗದೆ, ಆ ತರ ಅನ್ಭವ್ಸಕ್ಕೂ ಆಗದೇನೆ ಫೇಸ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಸಮಾಜ ಅವನ್ನೆಲ್ಲ ಮೀರಿ ಹೊರಗ್ ಬರಕ್ಕಾಗಲ್ಲ. ಕೆಲವೊಬ್ರು ಹೆಣ್ಮಕ್ಳು ಯಾವ ರೀತಿ ಯೋಚನೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಏನೋ ಗಂಡು ಮನೇಲಿ ಕಷ್ಟ ಬಂದಿದೆ, ನನ್ ಗಂಡನ್ ಮನೆ ಬಿಟ್ಟು ಹೋದ್ವಿ ಅಂದ್ರೆ ನಾಳೆ ಆಡ್ಕೊಳೋರ್ 4 ಜನ. ಸೊ ಏನೇ ಗಂಡನ್ ಮನೇಲೆ ಪ್ರಾಬ್ಲಮ್ ಇದ್ರು, ಗಂಡನಲ್ಲೇ ಪ್ರಾಬ್ಲಮ್ ಇದ್ರು ಆಡ್ಕೊಳೋದ್ ಮಾತ್ರ ಹೆಣ್ಮಕ್ಳನ್ನೇ ಆಡ್ಕೋತಾರೆ. ಇದಂತೂ ಖಂಡಿತ. ಇವಳೇ ಸರಿ ಇಲ್ಲ, ಇವಳೇ ಜಗಳ ಗಂಟೆ, ಏನೇ ಒಂದು ಗಂಡನಿಂದನೇ ಪ್ರಾಬ್ಲಮ್ ಬಂದು ಹೆಣ್ಣು ದೂರ ಆಗೋದ್ರೆ ಇನ್ನ ಅನ್ನೋದು ಮಾತ್ರ ಹೆಣ್ಣಿಗೆ. ಅದೊಂದೆಲ್ಲ ಯೋಚನೆ ಮಾಡ್ಕೊಂಡು ನಾಳೆ ನನ್ನ ಮಕ್ಕಳ ಭವಿಷ್ಯ ಹೇಗಪ್ಪ, ನಾಳೆ ನನ್ನ ಭವಿಷ್ಯ ಹೇಗೆ, ಪ್ರತಿಯೊಂದು ಏನೇ ಆಗ್ಲಿ ಏನೇ ಬಿಡ್ಲಿ ಹೆಂಗಾದ್ರೂ ನಂಗೆ ರೆಸ್ಪೆಕ್ಟ್ ಕೊಡ್ಲಿ. ಸೊ ನಾನು ಇಲ್ಲೇ ಬಿದ್ದಿರ್ಬೇಕಲ್ವಾ? ಅಲ್ಲಿ ಭಾವನೆಗಳೇ ಇರಲ್ಲ, ಅಲ್ಲಿ ಪ್ರೀತಿನೇ ಇರಲ್ಲ, ಯಾವ ಕೇರಿಂಗ್ ಕೂಡ ಇರಲ್ಲ. ಒಂದೊಂದ್ ಫ್ಯಾಮಿಲಿಲಿ ಹೆಣ್ಮಕ್ಳು ಹೇಗಪ್ಪ ಸಾಲ್ವ್ ಮಾಡ್ತಿದ್ದಾರೆ ಅಂದ್ರೆ, ಏನೋ ದೇಹ ಇದೆ, ಮನ್ಸು ಇದೆ, ಆದ್ರೆ ಅದಕ್ಕೆ ಯಾವುದೇ ಅರ್ಥ ಇರಲ್ಲ, ಆ ರೀತಿ ಇದಾರೆ. ಇನ್ನು ಹೇಳ್ಕೊಳಕ್ಕೆ ಗಂಡ ಏನು ಇವಾಗಿನ ಕೆಲವೊಬ್ರು ಏನ್ ಮಾಡ್ತಾರೆ, ಅರ್ಥ ಮಾಡ್ಕೊಂಡು ನನ್ನ ತವ್ರ ಮನೆ ಬಿಟ್ಟು ಬಂದಿದ್ದಾಳೆ, ಎಲ್ಲಾ ಸಂಬಂಧ ಬಿಟ್ಟು ಬಂದಿದ್ದಾಳೆ, ನಾನು ಅವಳನ್ನ ತುಂಬಾ ಎಲ್ಲಾ ಸಂಬಂಧವನ್ನು ಕೊಟ್ಟು ನೋಡ್ಕೋಬೇಕು ಅನ್ನೋ ಗಂಡಂದ್ರಿದ್ದಾರೆ, ಅತ್ತೆ ಮಾವಂದ್ರಿದ್ದಾರೆ ಇವಾಗಿನ ಕಾಲದಲ್ಲಿ. ಆದ್ರೆ ಇನ್ನ ಸ್ವಲ್ಪ ಜನಕ್ಕೆ ಆ ಅದೃಷ್ಟ ಖಂಡಿತ ಇರಲ್ಲ, ಖಂಡಿತ ಪಡ್ಕೊಂಡ್ ಬಂದಿರಲ್ಲ. ನೀ ಹೊರಗಿಂದ ಬಂದಿರಳು, ನೀನು ಮೂರ್ನೇಳು, ಈ ರೀತಿ ಭಾವನೆ ಇನ್ನೂ ಇದೆ. ಅವಳನ್ನೇನು ಕೆಲ್ಸಕ್ಕಷ್ಟೇ ಸೀಮಿತವಾಗಿ ಇಡ್ಕೊಂತಾರೆ, ಯಾವುದೇ ರೀತಿ ಸ್ವತಂತ್ರ ಇರಲ್ಲ ರೀ ಗಂಡು ಮನೇಲಿ. ಕೆಲವೊಬ್ರು ಗಂಡು ಮನೇಲಿ ಎಲ್ಲೋದ್ರು ಕೇಳ್ಬೇಕು, ಎಲ್ಲೋದ್ರು ಹೇಳ್ಬೇಕು, ಯಾವುದೇ ರೀತಿ ಒಂದ್ ಬಟ್ಟೆ ತಗೋಬೇಕು ಅಂದ್ರು ಪರ್ಮಿಷನ್ ತಗೋಬೇಕು, ಒಂದ್ ಬಟ್ಟೆ ಹಾಕೋಕು ಪರ್ಮಿಷನ್ ತಗೋಬೇಕು. ಇನ್ನ ವರ್ಕಿಗೆ ಹೋಗೋ ಮಹಿಳೆಯರು ಏನಾದ್ರು ಇದ್ರೆ ಪ್ರತಿಯೊಂದು ಕೆಲ್ಸ ಮಾಡಿಟ್ಟು ಅತ್ತೆ ಮಾವಂಗು ಎಲ್ಲ ಮಧ್ಯಾಹ್ನಕ್ ರೆಡಿ ಮಾಡಿ, ಗಂಡನ್ ರೆಡಿ ಮಾಡಿ ಕಳಿಸಿ, ಇನ್ನ ಮಕ್ಳನ್ ರೆಡಿ ಮಾಡಿ ಕಳಿಸಿ, ಸೊ ಎಲ್ಲಾ ರೆಡಿ ಮಾಡಿ ಕಳಿಸಿ ಫ್ಯಾಮಿಲಿನೂ ನೋಡ್ಕೊಂಡು ಅವಳು ವರ್ಕ್ ಜವಾಬ್ದಾರಿ, ಆ ವರ್ಕ್ ಟೆನ್ಷನ್
ಮಾಡ್ಕೊಂಬಂದು ಮತ್ತು ಮನೇಲೇ ಮಾಡ್ಬೇಕು. ಆದ್ರೆ ಮನೇಲಿರೋದು ಏನಾದ್ರು ಅತ್ತೆ, ಸೊ ಆಗಲ್ಲ ಅವ್ರ ಕೈಯಲ್ಲಿ ಒಪ್ಕೊಳ್ಳೋಣ. ಇನ್ನು ಆಗೋ ಕೆಲಸ ಮಾಡೋ ಕೆಪಾಸಿಟಿ ಇದ್ದರು ಕೆಲವೊಬ್ರು ಅತ್ತೆರ ಅರ್ಥ ಮಾಡ್ಕೊಂತಾರೆ, ಹೇ ನನ್ ಸೊಸೆ ವರ್ಕಿಗೆ ಹೋಗ್ತಾಳಪ್ಪ, ಪಾಪ ಮಾಡ್ಬೇಕು ಅಂತ. ಇನ್ನು ಕೆಲವರು ಅರ್ಥ ಮಾಡ್ಕೊಳ, ಯಾರ್ ಇದಕ್ ಮಾಡ್ಬೇಕು ಮಾಡ್ತಾಳೆ, ಹೌದು ಅನ್ನಂಗ್ ಕಟ್ಕೊಂಡ್ ಬಂದಿದೀವಿ, ನಮ್ಮ ಮನೇಲಿ ಇಟ್ಕೊಂಡಿದೀವಿ, 3 ಹೊತ್ತು ಊಟ ಹಾಕ್ತಿವಿ, ಮಾಡ್ಲಿ. ಆದ್ರೆ ಅವಳಿಂದ ಬರೋ ಅಂತ ಸ್ಯಾಲ್ರಿ ಮಾತ್ರ ಎಕ್ಸ್ಪೆಕ್ಟೇಷನ್ ಮಾಡೋಂತ ಜನ ಇದಾರೆ. ಹೌದಾ? ಯಾಕಪ್ಪ ಈ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ನಿಜವಾಗ್ಲು ನಿನ್ನೆ ನಂಗೆ ತುಂಬಾನೇ ಬೇಜಾರಾಯ್ತು. ಎಲ್ಲ ಸ್ಟೇಟಸ್ ಹಾಕೊಂಡಿದ್ದಾರೆ, ಕೆಲವೊಬ್ರು ವಿಶ್ ಕೂಡ ಮಾಡಿದ್ದಾರೆ, ಅದನ್ನು ಕೂಡ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆದ್ರೆ ಮನಸ್ಪೂರ್ವಕವಾಗಿ ಇವನ್ನೆಲ್ಲ ಆಚರಿಸಿದ್ವಲ್ಲ, ಇದು ಯಾವುದು ಕೂಡ ಜಾರಿಲಿಲ್ಲ. ಸೊ ಎಲ್ರು ಇದನ್ನ ಒಂದು ಡೇ ಅಂತ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಸೊ ಆದ್ರೆ ಅದಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ. ಆ ವುಮೆನ್ಸ್ ಡೇ ಆಗ್ಲಿ, ಗರ್ಲ್ಸ್ ಡೇ ಆಗ್ಲಿ, ಇನ್ನ ಮದರ್ಸ್ ಡೇ ಆಗ್ಲಿ, ಬಂದು ಅದಕ್ಕೊಂದು ಅರ್ಥ ಸಿಗ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಆ ಪದಗಳಿಗೆ ಮನೇಲೂ ಕೂಡ ಮೊದ್ಲು ಹೊರಗಿನ ಪ್ರಪಂಚಕ್ಕೆ ಬಿಟ್ಟಾಕಿ ಮನೇಲಿ ಅದಕ್ಕೆ ರೆಸ್ಪೆಕ್ಟು, ಅದಕ್ಕೆ ಅರ್ಥ ಸಿಕ್ಕಾಗ ಮಾತ್ರ ಆ ಒಂದು ಡೇ ಅಂತ ಮಾಡ್ಕೊಂಡಿರ್ತೀವಲ್ವಾ, ಅದಕ್ಕೆ ಒಂದು ಬೆಲೆ ಸಿಗುತ್ತೆ. ಸುಮ್ನೆ ಈ ರೀತಿ ತುಂಬಾನೇ ಫೇಸ್ ಮಾಡ್ತಿದ್ದಾರೆ. ಸುಮ್ನೆ ಅನ್ನೋದಷ್ಟೇ ರೀ, ಈ ರೀತಿ ಈ ದಿನ ಇದೆ, ಆ ದಿನ ಇದೆ, ಒಬ್ರಾದ್ರೂ ವಿಶ್ ಮಾಡಿಲ್ಲ, ಖಂಡಿತ ಮಾಡಿಲ್ಲ, ನನಗ್ ಗೊತ್ತು. ಕೆಲವೊಬ್ರು ಏನೋ ಒಂದು 10% ಮಾಡಿರ್ತೀರ, ಹಾಗಾಗಿ ಏನೋ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಇದೆಲ್ಲ ನೋಡ್ದೆ ನಾನು ನಿನ್ನೆ ಎಲ್ಲರ ಸ್ಟೇಟಸ್ ಅಲ್ಲಿ. ಸೊ ನಾನು ಕೂಡ ಹಾಕೊಂಡೆ, ಕೆಲವೊಬ್ರಿಗೆ ವಿಶ್ ಕೂಡ ಮಾಡ್ದೆ. ಆದ್ರೆ ಏನಪ್ಪಾ ಅಂದ್ರೆ ಇದು ಆಗಿದೆ, ಫ್ಯಾಕ್ಟ್ ಇದಾಗಿದೆ. ಹೆಣ್ಣು ಮಕ್ಳಿಗೆ ಯಾವುದೇ ರೀತಿ ಆಚರಣೆ ಇಲ್ಲ. ಯಾವ್ದು ಆಚರಣೆ ಇದೆ ಅಂದ್ರೆ, ಯುಗಾದಿ, ದೀಪಾವಳಿ, ದಸರಾ, ಇವಕ್ಕೆಲ್ಲ ಮನೆ ಎಲ್ಲ ಧೂಳು ಹೊಡೆದು ಕ್ಲೀನ್ ಮಾಡಿ, ಮನೆ ಪೂಜೆ ಮಾಡಿ, ಮನೆಗೆ ಹೋಳ್ಗೆ ಮಾಡಿ, ಅಡ್ಗೆ ಮಾಡಿ, ಜನ ನೋಡ್ಕೊಂಡು, ಮಕ್ಳು ನೋಡ್ಕೊಂಡು, ಸಂಸಾರ ನೋಡ್ಕೊಂಡು, ಪ್ರತಿಯೊಂದು ಮ್ಯಾನೇಜ್ ಮಾಡ್ಕೊಂಡು ಹೋಗೋದೇ ಒಂದು ಹಬ್ಬ ಆಗಿದೆ, ಡೇ ಆಗಿದೆ. ಇದನ್ನೇ ನಾವು ಆಚರಿಸ್ಕೊಂತ ಬಂದಿದೀವಿ ಅಷ್ಟೇ. ಕೆಲವೊಬ್ರಿಗೆ ಎಲ್ಲದನ್ನು ಪಡ್ಕೊಂಬಂದಿರೋಂತ ಹೆಣ್ಮಕ್ಳಿದಾರೆ. ಲೈಫ್ ಅಲ್ಲಿ ನನ್ಗೆ ಯಾವುದೇ ರೀತಿ ಕಷ್ಟ ಇಲ್ಲ, ಯಾರಿಂದನೂ ಕಷ್ಟ ಇಲ್ಲ, ಅತ್ತೆ ಮಾವನಿಂದ ಬೇಜಾರಿಲ್ಲ, ಗಂಡನಿಂದ ಬೇಜಾರಿಲ್ಲ, ಯಾರಿಂದನೂ ಬೇಜಾರಿಲ್ಲ, ನಂಗೆ ತುಂಬಾ ಲೈಫ್ ತುಂಬಾ ಖುಷಿ ಇದೀನಿ ಅಂತ ಹೆಣ್ಮಕ್ಳು ಇದಾರೆ. ಸೊ ಅವ್ರಿಗೆ ಕೂಡ, ಸೊ ನೀವು ಅದೃಷ್ಟ ಪಡ್ಕೊಂಡು ಹುಟ್ಟಿದೀರಾ ಅಂತ ಹೇಳ್ಕೋತಾ, ಕೆಲವೊಬ್ಬರಿಗೆ ಅದು ಯಾವುದೇ ರೀತಿ ಅದೃಷ್ಟ ಇರೋದಿಲ್ಲ ಹೆಣ್ಮಕ್ಳಿಗೆ. ಸೊ ಅವರಿಗೆ ಏನು ಮಾಡಕ್ ಹೋಗಲ್ಲ. ನೀವು ಧೈರ್ಯ ತಂದ್ಕೊಳ್ಳಿ, ನಿಮ್ಮನ್ನ ನೀವು ಪ್ರೀತಿಸಿ, ಯಾರಿಗೋಸ್ಕರ ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ನೀವು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿಗೆ ನೀವೇ ಒಂದು ಸಮಾಧಾನ ಮಾಡ್ಕೊಂಡು ಇರ್ರಿ ಅಂತ ಹೇಳ್ಕೊತಾ, ಇನ್ನ ಬಿಲೇಟೆಡ್ ಆಗಿ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋದಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ, ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನು ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಕೂಡ ಹಾಗೆ ಸಬ್ಸ್ಕ್ರೈಬರ್ ಆಗಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತೀನಿ.